ಪರ್ಯಾಯೋತ್ಸವದ ಹಿಂದಿನ ದಿನ ರಾತ್ರಿ ಇಡೀ ಉಡುಪಿಯ ಮೂಲೆ ಮೂಲೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಉಡುಪಿಯ ಬೀದಿಗಳು ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ. ಹೀಗೆ ಪರ್ಯಾಯೋತ್ಸವದ ದಿನ ಮುಂಜಾನೆ ಸುಮಾರು 3 ಗಂಟೆಗೆ ಪರ್ಯಾಯವನ್ನು ಸ್ವೀಕರಿಸಲಿರುವ ಮಠಾಧೀಶರು ಉಡುಪಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಕಾಪುವಿನ ದಂಡತೀರ್ಥ ಕೆರೆಯಲ್ಲಿ ಸ್ನಾನ ಮಾಡಲು ತೆರಳುತ್ತಾರೆ. ಈ ಕೆರೆಯನ್ನ ಮಧ್ವಾಚಾರ್ಯರು ತಮ್ಮ ದಂಡದಿಂದ ಸೃಷ್ಟಿಸಿದರು ಎಂಬ ನಂಬಿಕೆ ಇದೆ. ಹೀಗೆ ದಂಡತೀರ್ಥ ಕೆರೆಯಲ್ಲಿ ಸ್ನಾನವನ್ನ ಮುಗಿಸಿ ಬಂದಂತಹ ಮಠಾಧೀಶರನ್ನ ನಿರ್ಗಮನ ಮಠಾಧೀಶರನ್ನು ಹೊರತುಪಡಿಸಿ ಉಳಿದ 6 ಮಠಾಧೀಶರು ಉಡುಪಿಯ ಜೋಡುಕಟ್ಟೆಯ ಬಳಿ ಸ್ವಾಗತಿಸ್ತಾರೆ. ಜೋಡುಕಟ್ಟೆಯಿಂದ ವೈಭವದ ಪರ್ಯಾಯ ಮೆರವಣಿಗೆ ಆರಂಭವಾಗುತ್ತೆ. ಈ ಮೆರವಣಿಗೆಯಲ್ಲಿ ಎಲ್ಲಾ ಮಠಾಧೀಶರು ತಮಗಾಗಿ ಇರಿಸಿರುವ ಅಲಂಕೃತ ಪಲ್ಲಕ್ಕಿಯಲ್ಲಿ ಕೂಡ್ತಾರೆ. ಸಾಮಾನ್ಯವಾಗಿ ಮಠಾಧೀಶರಿಗೆ ರೇಷ್ಮೆ ಬಟ್ಟೆಯನ್ನು ಉಡುವ ಹಾಗಿಲ್ಲ. ಆದರೆ ಪರ್ಯಾಯದ ದಿನ ಎಲ್ಲ ಮಠಾಧೀಶರು ರೇಷ್ಮೆ ಬಟ್ಟೆಯಲ್ಲಿರ್ತಾರೆ. ಹಾಗೆಯೇ ಮಧ್ವಾಚಾರ್ಯರಿಂದ ಕೊಡಮಾಡಿದ ಸಂಸ್ಥಾನ ಪ್ರತಿಮಾ, ಆ ದೇವರ ಮೂರ್ತಿಯನ್ನ ಚಿನ್ನದ ಪಲ್ಲಕ್ಕಿಯಲ್ಲಿ ಇರಿಸ್ತಾರೆ. ಹೀಗೆ ವಿವಿಧ ಕಲಾ ಪ್ರಕಾರಗಳೊಂದಿಗೆ ಟ್ಯಾಬ್ಲೋಗಳೊಂದಿಗೆ ವೈಭವದ ಪರ್ಯಾಯ ಮೆರವಣಿಗೆ ಜೋಡುಕಟ್ಟೆಯಿಂದ ಉಡುಪಿ ಕೃಷ್ಣ ಮಠದತ್ತ ಹೊರಡುತ್ತದೆ.